ಹರುಷದಲ್ಲಿ ಹೆಚ್ಚಿದಳು ಪುರುಷರ ಪುರುಷನಲ್ಲ ಭೀಮ. ಭೀಮ ತನ್ನಯ ಪರಮ ಸುಕೃತೋದಯವಲ. ಭೀಮ ನೀನೊಬ್ಬನೇ ಪುರುಷರ ಪುರುಷನಲ್ಲ ಎಂದೆನುತ ಅರಸಿ ಕಾಂತನ ಬೀಳುಕೊಂಡಳು. ತಿರುಗಿದಳು ನಿಜ ಭವನಕ್ಕೆ. ಇತ್ತಲೂ ತರಣಿ ತೆಗೆದನು ತಾವರೆಯ ಬಾಗಿಲಿನ ಬೀಯಗವ ತೆಗೆದನು. ವಿರಾಟ ನಗರದಲ್ಲಿ ಪಾಂಡವರು ದ್ರೌಪದಿ ಸಮೇತವಾಗಿ ಮಾರುವೇಷದಲ್ಲಿದ್ದಾರೆ. ಸೈರಂಧ್ರಿಯಾಗಿದ್ದರೂ ದ್ರೌಪದಿಯ ಅನುಪಮವಾದ ದಿವ್ಯ ಸೌಂದರ್ಯ ಎಂಥವರನ್ನೂ ತನ್ನತ್ತ ಸೆಳೆಯುವಂತಿರುತ್ತೆ. ಇನ್ನು ಕೀಚಕನಂತಹ ಕಾಮುಕನ ದೃಷ್ಟಿಗೆ ಬೀಳದೇ ಇರೋದಕ್ಕೆ ಸಾಧ್ಯವೇ? ಅವನ ಕಾಟದಿಂದ ಬಿಡುಗಡೆ ಆಗಬೇಕಾದ್ರೆ ಗಂಡರ ಗಂಡ ಭೀಮಸೇನನಿಂದಲೇ ಅನ್ನೋದನ್ನು ತಿಳಿದಿದ್ದ ದ್ರೌಪದಿ ಕತ್ತಲಾದ ಮೇಲೆ ಅವನನ್ನು ಕಾಣಬೇಕು ಅಂತ ಪಾಕಶಾಲೆಗೆ ಹೋಗ್ತಾಳೆ. 5 ಮಂದಿ ಅಸಮಾನ ಶೂರ ಗಂಡಂದಿರು ತನಗಿದ್ದರೂ ತನಗಾರೂ ಇಲ್ಲವೆಂದು ಹೇಳ್ತಾ ದುಃಖಿಸ್ತಾಳೆ. ಆಗ ಭೀಮ ಅವಳನ್ನು ಸಂತೈಸ್ತಾನೆ. ಕಾಮಿಯಾದ ಕೀಚಕನನ್ನು ಮಾರನೇ ದಿನ ರಾತ್ರಿಯೇ ನಾಟ್ಯ ಮಂದಿರಕ್ಕೆ ಬರಹೇಳಬೇಕೆಂದು ತಾನು ಬಂದು ಅವನ ರಕ್ತವನ್ನು ಶಾಕಿನಿಗೆ ಬಲಿಯಾಗಿ ಕೊಡ್ತೀನಿ ಅಂತ ಹೇಳ್ತಾ ಭೀಮ ಅಸಹಾಯಕಳಾಗಿದ್ದ ದ್ರೌಪದಿಗೆ ಆಶ್ವಾಸನೆ ನೀಡ್ತಾನೆ. ಹಾಗೆ ಸಮಾಧಾನ ಪಡಿಸಿದಾಗ ಅವಳ ಸಂಭ್ರಮಕ್ಕೆ ಮೇರೆಯೇ ಇಲ್ಲವಾಗುತ್ತೆ. ನಿಜವಾದ ಗಂಡಸು ಅಂತ ಹೇಳಿದ್ರೆ ನೀನೇ. ಅಷ್ಟೇ ಅಲ್ಲ, ನೀನು ಪರಾಕ್ರಮಿಗಳೆಲ್ಲ ಪರಾಕ್ರಮಿ, ನಿಜವಾದ ಪರಾಕ್ರಮಿ ಅಂತ ಹೇಳಿ ಅವನ ಶೌರ್ಯವನ್ನು ಮೆಚ್ಚುತ್ತಾಳೆ. ಏಕೆಂದರೆ ಅಜ್ಞಾತವಾಸದ ಅವಧಿ ಕಳೆಯದಿದ್ದಾಗಲೂ ಕೀಚಕನಂಥ ಮಹಾಬಲಶಾಲಿಯನ್ನು ಕೊಂದು ಆ ಸುದ್ದಿ ಬಹಿರಂಗವಾದರೆ ಪಾಂಡವರ ರಹಸ್ಯವೇ ಬಯಲಾಗುವ ಅಪಾಯವಿರುತ್ತೆ. ಆದರೂ ಪತ್ನಿಯ ಮಾನರಕ್ಷಣೆಗೆ ಮುಂದಾದ ಭೀಮನ ಗುಣವನ್ನು, ಎಲ್ಲಕ್ಕಿಂತಲೂ ಆ ಕಾರ್ಯವನ್ನು ಮಾಡಬೇಕಾದ್ರೆ ಅಣ್ಣನ ಅನುಮತಿಗೂ ಕಾಯ್ದೆ ಮುಂದಾದ ಧೈರ್ಯವನ್ನು ಅವಳು ಮನದುಂಬಿ ಹೊಗಳುತ್ತಾಳೆ. ನನ್ನ ಪಾಲಿನ ಅದೃಷ್ಟ ಅಂದರೆ, ನನ್ನ ಹಿತವನ್ನು ಕಾಯುವವನು ಅಂದರೆ ನೀನೊಬ್ಬನೇ ಅಂತ ಹೇಳ್ತಾ ದ್ರೌಪದಿ ಅವನ ಅನುಮತಿಯನ್ನು ಪಡೆದು ಸಂತೋಷದಿಂದ ಸಮಾಧಾನದಿಂದ ನಿರಾತಂಕವಾಗಿ ಅಲ್ಲಿಂದ ಹೊರಟು ತನ್ನ ಭವನವನ್ನು ತಲುಪ್ತಾಳೆ. ಭೀಮನಿಗೆ ಒಪ್ಪಿಸಿದ ಮೇಲೆ ಇನ್ನೊಳಗೆ ನಿಶ್ಚಿಂತೆ. ಆ ರಾತ್ರಿ ಕಳೆಯಿತು, ಬೆಳಗಾಯಿತು. ಆ ಸುಪ್ರಭಾತರ ಸೊಗಸನ್ನು ಇಲ್ಲಿ ಕವಿ ನೇರವಾಗಿ ಹೇಳೋದಿಲ್ಲ, ಪ್ರಕೃತಿಯ ಚಟುವಟಿಕೆಯೊಂದರ ಜೊತೆಗೆ ಜೋಡಿಸ್ತಾ ಸೊಗಸಾಗಿ ಬಣ್ಣಿಸ್ತಾನೆ. ತರಣಿ ತೆಗೆದನು ತಾವರೆಯ ಬೀಯಗವ. ಈ ಸೂರ್ಯೋದಯ ಚಂದ್ರೋದಯಗಳ ವರ್ಣನೆಗೆ ಕವಿ ಬಳಸೋ ಭಾಷೆಯದೇ ಒಂದು ಸೊಗಸು. ಸೂರ್ಯೋದಯವಾದಾಗ ಕಮಲಗಳು ಹರ್ಷದಿಂದ ತಮ್ಮ ಹೃದಯದ ಬಾಗಿಲನ್ನು ತೆರೆಯುತ್ತವಂತೆ. ಆದರೆ ಚಂದ್ರ ಮರೆಯಾದ ಅಂತ ಹೇಳಿ ನೈದಿಲೆಗೆ ದುಃಖವಾಗುತ್ತಂತೆ. ಹಾಗೆ ಚಂದ್ರೋದಯವಾದಾಗ ನೈದಿಲೆಗೆ ಸಂತಸುವಂತೆ, ತಾವರೆಗೆ ಬೇಸರವಂತೆ, ತಮ್ಮ ಗೆಳೆಯನನ್ನು ಕಾಣಲಾಗದಲ್ಲ ಅಂತ. ಅಂತೆಯೇ ಇಲ್ಲಿ ಬೆಳಗಾದಾಗ ತಾವರೆಯ ದಳಗಳು ತೆರೆದುಕೊಂಡವು, ಅದು ಸಂತೋಷದಿಂದ ಕಂಡುಬಿಟ್ಟಿತು ಅಂತ ಅಷ್ಟೇ ಹೇಳದೆ ತರಣಿ ತೆಗೆದನು ತಾವರೆಯ ಬೀಯಗವ ಅಂತ ಹೇಳ್ತಾ ಸೂರ್ಯ ಮತ್ತು ಕಮಲದ ನಡುವಿನ ಆತ್ಮೀಯತೆಯನ್ನು ಅಲಂಕಾರಿಕವಾಗಿ ಬಿಚ್ಚಿಡ್ತಾನೆ. ಸೂರ್ಯ ತಾವರೆಯ ಮುಚ್ಚಿದ ಕಣ್ಣುಗಳನ್ನು ತೆಗೆದ ಅನ್ನುವಂಥ ಒಂದು ಸುಂದರವಾದ ವರ್ಣನೆ ಇಲ್ಲಿ ಬರುತ್ತೆ. ಇಲ್ಲಿನ ಪದಗಳ ಜೋಡಣೆ, ದೇಸಿ ಶಬ್ದದ ಬಳಕೆ ಎಲ್ಲವೂ ಮನವನ್ನು ಸೂರೆಗೊಳ್ಳುತ್ತೆ. ಭೀಮನಿಂದಿರು ನಾಟ್ಯ ನಿಲಯವನು ಆಮದಾಂಧಗೆ ನುಡಿದು ಬಂದೆನೋ. ತಾಮಸವ ಮಾಡದಿರು ಹೂಡದಿರು ಅಲ್ಪ ಬುದ್ಧಿಗಳ. ಕಾಮುಕನನು ಅಡೆಗೆಡಹಿ ನಿಜ ಸುಪ್ರೇಮವನು ತೋರು.
ತಾಮಸವ ಮಾಡದಿರು ಎನಲು ನಗುತ ಉದ್ದಾಮನೆದ್ದನು ಘಳಿಯ ನುಟ್ಟನು ಮಲ್ಲ ಗಂಟಿನಲಿ ತನ್ನ ಸೌಂದರ್ಯಕ್ಕೆ ಮರಳಾಗಿ ಹುಚ್ಚನ ಹಾಗೆ ಕಾಮಿಸ್ತಾ ಇದ್ದಂಥ ಕೀಚಕನಿಗೆ ದ್ರೌಪದಿ ರಾತ್ರಿಯ ಕತ್ತಲೆಯಲ್ಲಿ ಯಾರೂ ಕಾಣದ ಹಾಗೆ ನಾಟ್ಯ ಮಂದಿರಕ್ಕೆ ಬರಬೇಕೆಂದು ತಾನು ಅಲ್ಲೇ ಅವನನ್ನು ಭೇಟಿಯಾಗುತ್ತೇನೆ ಎಂತಲೂ ಹೇಳ್ತಾಳೆ. ಅವನಲ್ಲಿ ಕಾತುರತೆಯನ್ನು ಉತ್ಸುಕತೆಯನ್ನು ಹೆಚ್ಚಿಸ್ತಾಳೆ. ನಂತರದಲ್ಲಿ ಭೀಮನನ್ನು ಕಾಣಬೇಕು ಅಂತ ಪಾಕಶಾಲೆಗೆ ಹೋಗ್ತಾಳೆ. ಅಲ್ಲಿ ಭೀಮನ ಜೊತೆ ನೀನು ಹೇಳಿದ ಹಾಗೆ ಆ ದುಷ್ಟನೂ ಮದಾಂಧನೂ ಆದ ಕೀಚಕನನ್ನು ಇಂದು ರಾತ್ರಿಯೇ ನಾಟ್ಯ ಮಂದಿರಕ್ಕೆ ಬರ ಹೇಳಿದ್ದೇನೆ. ಇನ್ನು ಮುಂದಿನದು ನಿನ್ನ ಕೆಲಸ. ಯಾವುದೇ ಕಾರಣಕ್ಕೂ ಅದರಲ್ಲಿ ಆಲಸ್ಯ ಮಾಡಬೇಡ, ಉದಾಸೀನ ಮಾಡಬೇಡ. ಧರ್ಮವೆಂದೋ ಅಣ್ಣನ ಆಜ್ಞೆಯೆಂದೋ ವಿಚಾರಹೀನನಾಗಿ ಅಲ್ಪ ಬುದ್ಧಿಯಿಂದ ಹಿಂಜರಿಯಬೇಡ. ನಿನ್ನ ಕರ್ತವ್ಯದಿಂದ ದೂರವಾಗಬೇಡ. ಇದು ನಿನ್ನ ಪತ್ನಿಯ ಮಾನ ಸಂರಕ್ಷಣೆಯ ಕಾರ್ಯ. ಕಾಮುಕನನ್ನು ಕೊಂದು ನಿನಗೆ ನನ್ನ ಮೇಲಿರೋ ಪ್ರೀತಿಯನ್ನು ತೋರಿಸು ಅಂತ ಹೇಳಿ ಅವನನ್ನು ಹುರಿದುಂಬಿಸ್ತಾಳೆ. ಏಕೆ ಅಂದರೆ ಹಿರಿಯಣ್ಣನ ಆದೇಶಕ್ಕೆ ಅವನು ಹೇಳೋ ಯಾವುದೇ ಮಾತಿನ ಗೆರೆ ದಾಟದ ಸೋದರರು ಅವರೆಂಬುದನ್ನು ಹಿಂದಿನ ಅನೇಕ ಅನುಭವಗಳಿಂದ ತಿಳಿದಿದ್ದರಿಂದಲೇ ಅದಾವುದಕ್ಕೂ ಅದು ಸಮಯವಲ್ಲ ಎಂಬ ಎಚ್ಚರಿಕೆಯನ್ನು ನೀಡ್ತಾಳೆ. ಗಂಡನಾದವನ ಜವಾಬ್ದಾರಿಯನ್ನು, ಅದರಲ್ಲೂ ಹೆಂಡತಿಯ ಮಾನ ಸಂರಕ್ಷಣೆ ಅವನ ಆದ್ಯ ಕರ್ತವ್ಯ ಅನ್ನೋದನ್ನು ನೆನಪಿಸ್ತಾಳೆ. ಆ ಮಾತುಗಳನ್ನು ಕೇಳ್ತಾ ಇದ್ದ ಹಾಗೆ ಭೀಮನಲ್ಲಿ ಬಲವಂತವಾಗಿ ಮರೆಯಾಗಿದ್ದ ಕ್ಷಾತ್ರ ಥಟ್ಟಂತ ಹೊರಕ್ಕೆ ಚಿಮ್ಮುತ್ತೆ. ಅನಿವಾರ್ಯವಾಗಿ ಧರ್ಮಕ್ಕೆ ಕಟ್ಟುಬಿದ್ದು ಅತಿ ದೀರ್ಘಕಾಲ ಕೈಕಟ್ಟಿ ಕುಳಿತಿದ್ದ ಭೀಮ ಹೊಸ ಚೈತನ್ಯದಿಂದ ಎದ್ದು ನಿಲ್ತಾನೆ. ಶತ್ರು ಸಂಹಾರಕ್ಕಾಗಿ ಹಾತೊರೆತಾ ಇದ್ದವನು ಉತ್ಸಾಹದಿಂದ ತಕ್ಷಣ ಹೊರಡಲು ಮಲ್ಲಗಂಟಿನ ಜೊತೆ ವಸ್ತ್ರವನ್ನು ಸಿದ್ಧ ಮಾಡಿಕೊಂಡು ಧರಿಸ್ತಾನೆ. ಮಲ್ಲಯುದ್ಧ ಮಾಡದ ಬಹುದಿನಗಳ ತನ್ನ ಬಾಹುಗಳ ಜಡತೆ ದೂರವಾಗುತ್ತೆ ಅನ್ನುವಂಥ ಸಂತಸ ಅವನಲ್ಲಿ ತುಂಬಿಕೊಳ್ಳುತ್ತೆ.